20,474 ಕೋಟಿ ರೂಪಾಯಿ ನಿಮ್ಗೆ ಕೊಡ್ತೇವೆ ಅಂತ ಪ್ಲಾನ್ ಮಾಡಿದ್ರು. ಅವರು ವರ್ಷದ ಕೊನೆ ಕೊಡ್ತಾ ಇರೋದು ಎಷ್ಟು? 14,794 ಕೋಟಿ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಅತ್ಯಂತ ಹಿರಿಯ ಮಿನಿಸ್ಟ್ರು, ಅತ್ಯಂತ ಗೌರವಾನ್ವಿತರು, ಅಂತವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ದಲ್ಲೇ ಸುಮಾರು 6,000 ಚಿಲ್ಲರ ಕೋಟಿ ರೂಪಾಯಿಯನ್ನ ಇವತ್ತು ಸಿದ್ದರಾಮಯ್ಯನವರು ಕೊಡಕ್ ಆಗ್ತಾ ಇಲ್ಲ. ಅದೇ ರೀತಿ ಹೌಸಿಂಗ್ ದಲ್ಲಿ ಮಾತೆತ್ತಿದ್ರೆ ನೋಡೋಣ ಸರ್. ಈಗ ನೀವು ಕೊಟ್ಟಂತ ಬಜೆಟರಿ ಎಸ್ಟಿಮೇಷನ್ ಇದು ಮಾರ್ಚ್ ಮುಗಿಯೋತ್ತಿಗೆ ಮತ್ತೆ ಇನ್ನೊಂದು ಅಧಿವೇಶನ ಬರ್ತದೆ. ಅದೇ ರೀತಿ ಹೌಸಿಂಗ್ ಮಾತೆತ್ತಿದ್ರೆ ನಾವು ಬಡವರ ಪರ, ಮಾತೆತ್ತಿದ್ರೆ ನಾವು ಹಾಗೆ ಹೇಗೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತಾಡ್ತಾರ. 4,031 ಕೋಟಿ ರೂಪಾಯಿ ಮನೆಗಳಿಗೆ ಕೊಡ್ತೇವೆ, ಬಡವರ ಮನೆಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದೆಷ್ಟು? 2,464. ಅಂದ್ರ ಇಲ್ಲೂ ಕೂಡ ಬಡವರದ್ದು ಏನು 100 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಅದ್ರಾಗ 60 ರೂಪಾಯಿ ಕೊಟ್ಟಿದ್ದು ಮನೆಗಳಿಗೆ, 39% ಕಡಿಮೆ ಕೊಟ್ರು. ಇದಕ್ಕಿಂತ ಕಡಿಮೆ ಸೈಜಿನ ಬಜೆಟ್ ಕೊಟ್ಟಂತ ಬೊಮ್ಮಾಯಿ ಅವರು 3,659 ಕೋಟಿ ರೂಪಾಯಿಯನ್ನ ಬಡವರಿಗೆ ಮನೆಗಳ ಸಂಬಂಧ ಕೊಟ್ರು. ಇವತ್ತು ನಮ್ಮ ರಾಜ್ಯದ ಜೀವನಾಡಿ ಏನು? ನಮ್ಮ ರಾಜ್ಯದ ಜೀವನಾಡಿ ರೈತರು. ಈ ರೈತರಿಗೂ ಇರಿಗೇಷನ್ಗೆ ಎಷ್ಟು ಕೊಟ್ರು? ಇರಿಗೇಷನ್ಗೆ 23,112 ಕೋಟಿ ಕೊಡ್ತೇವೆ ಅಂತ ಹೇಳಿ ಹೇಳಿದ್ರು. ಆದ್ರೆ ಕೊಟ್ಟಿದ್ದೆಷ್ಟು? 19,057. ನಮ್ಗೆ ತಿಳಿತೈತಿ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಇವ್ರು ಹೇಳಿ ಕಡಿಮೆ ಕೊಟ್ಟಾರಂತಂದ್ರೆ ಸಿದ್ದರಾಮಯ್ಯನವ್ರು ಯಾಕೆ ಕಡಿಮೆ ಕೊಟ್ರ ಅಂತ ಹೇಳಿ ನಮ್ಗೆ ಗೊತ್ತಾಕೈತೆ. ಯಾಕಂದ್ರ ಇದು ಕೇವಲ ರೈತರ ಮೇಲೆ ಸಿಟ್ಟಲ್ಲ, ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೂ ಸಿಟ್ಟೈತಿ. ಹಂಗಾಗಿ ಅವ್ರ ಡಿಪಾರ್ಟ್ಮೆಂಟಿಗೆ ದುಡ್ಡು ಕಡಿಮೆ ಕೊಟ್ಟಾರ, ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೇವೆ. ಆದ್ರ ಬಜೆಟ್ ನೋಡಿ ಮಾತಾಡಿ, ಸಿಟ್ಟು ನೋಡಿ ಮಾತಾಡಬೇಡಿ. ಇಲ್ಲೇ ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರು ಬಂದ್ರು. ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಇಲ್ಲ ಅವ್ರು ಈಗ ನಮ್ಮ ರಾಜ್ಯದ ಒಬ್ಬ ಉದಯೋನ್ಮುಖ ನಾಯಕ. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ? ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನ ನೀವು ಕಮಿಟ್ ಮಾಡಿದೀರಾ? ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಮುಖ್ಯಮಂತ್ರಿಗಳ ನಾಟ್ ಓನ್ಲಿ RDPR ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಎಷ್ಟೆಷ್ಟು ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ, ಬಾಕಿ ಅದನ್ನು ಸಹ ಹೇಳಿ ಸರ್. ತೀರ್ಸುವಂತ ಬಾಧ್ಯತೆ ನಮಗ್ ಬಂದಿತ್ತೆ. ಈಗ ರೂರಲ್ ಡೆವಲಪ್ಮೆಂಟ್ ಅದನ್ನ ಹೇಳ್ಬೇಕು ಸರ್ ದಯವಿಟ್ಟು. ಅಧ್ಯಕ್ಷರೇ, ನಿನ್ನೆ ಬೊಮ್ಮಾಯಿ ಸಾಹೇಬ್ರು ಮಾತಾಡ್ಬೇಕಾದ್ರೆ ಒಂದ್ ಪ್ರಶ್ನೆ ಕೇಳಿದೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ನಮ್ಮ ಉಪನಾಯಕರು ಏನಾದ್ರು ಕೊಡ್ತಾರ ಅಂತ ನಿರೀಕ್ಷೆ ಇದೆ ನನಗೆ. ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನ ಕೋಟ ಅಂತ ಇತ್ತು, CM ಡಿಸ್ಕ್ರಿಷನರಿ ಫಂಡ್. ಅದ್ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ. ಅದೇ ಉತ್ತರ ಸಿಕ್ಕಿಲ್ಲ, ಉಪನಾಯಕರ ಕಡೆಯಿಂದನ ಸಿಗಬಹುದಾ ಅಂತ ನನಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.